ಎಂ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಲೇಬೇಕು ಅಂತೇಳಿ DK ಬ್ರದರ್ಸ್ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹಾಕುತ್ತಿದ್ದಂತೆ ಈಗ ಸಿದ್ದು ಬಣ ಫುಲ್ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯನವರ ಬಣ ಒಂದು ಹೆಜ್ಜೆ ಮುಂದೆ ಹೊರಟೋಗಿದೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡಿದ್ರೆ ಹುಷಾರನ ಒಂದು ಸಂದೇಶವನ್ನು ಈಗ ಸಿದ್ದರಾಮಯ್ಯನವರ ಬಣದ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು. ನಿನ್ನೆ ಸಿದ್ದು ಬಣದ 15ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸವನ್ನು ಹೋಗ್ತಾರೆ. ವಿದೇಶದಲ್ಲಿ ನಾವು ಕೃಷಿ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ವಿ, ಹೈನುಗಾರಿಕೆ ಅಧ್ಯಯನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಯಾವ ರೀತಿ ಇದೆ ಹೈನುಗಾರಿಕೆ ಮತ್ತು ಕೃಷಿ ಅನ್ನೋದನ್ನು ತಿಳ್ಕೊಂಡು ಬಂದು ನಾವು ನಮ್ಮ ರಾಜ್ಯದಲ್ಲಿ ಅಂತಹದ್ದೇ ಪ್ಲ್ಯಾನ್ನ ಅಳವಡಿಸ್ಕೋತೀವಿ. ಅದರ ಅಧ್ಯಯನಕ್ಕಾಗಿ ನಾವು ಆಸ್ಟ್ರೇಲಿಯಾಗೆ ಹೋಗ್ತಾ ಇರೋದು ಅಂತೇಳಿ ಎಲ್ಲ MLAಗಳು ಹೇಳ್ತಾ ಇದ್ದಾರೆ. ಆದರೆ MLAಗಳ ಮಾತನ್ನು ಸಾಮಾನ್ಯ ಜನ ಕೂಡ ಒಪ್ಪೋದಿಲ್ಲ. ಯಾಕಂದರೆ ಸಾಮಾನ್ಯ ಜನ ಕೂಡ ಇವತ್ತು ಬುದ್ಧಿವಂತರೆ. ಇವರೇನು ಹೇಳಿದ ತಕ್ಷಣವೇ ಎಲ್ಲವೂ ನಿಜ ಅಲ್ಲ. ಇವ್ರು ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತು. ಬಜೆಟ್ಗೆ ಒಂದು ವಾರ ಇದೆ. ಇಂತಹ ಟೈಮ್ನಲ್ಲಿ ಇವರು ವಿದೇಶ ಪ್ರವಾಸಕ್ಕೆ ಹೋಗಿ ಕೃಷಿ ಅಧ್ಯಯನ ಮತ್ತು ಹೈನುಗಾರಿಕೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯನಾ? ಈ ಟೈಮಲ್ಲೇ ಬೇಕಿತ್ತಾ ಅಂತ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾಯಿದೆ. ವಿಷಯ ಅದಲ್ಲ. ಸಿದ್ದರಾಮಯ್ಯನವರ ಬಣದ MLAಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಕೆಲ ರಾಜ್ಯ ನಾಯಕರು ಏನು ಪ್ಲ್ಯಾನ್ ಮಾಡಿದ್ದಾರೋ ಅವರ ಪ್ಲ್ಯಾನ್ಗೆ ತಿರುಗೇಟನ್ನು ಕೊಡೋದಕ್ಕೆ ಇಂತಹ ಒಂದು ದಾಳವನ್ನು ಹೋಲಿಸ್ತಾ ಇದ್ದಾರೆ. ನೀವೇನಾದರೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಸೇರಿ ಹೊಸ ಸರ್ಕಾರ ಬಂದರೆ ಆ ಸರ್ಕಾರವನ್ನು ಬೀಳಿಸ್ತೀವಿ, ಹುಷಾರ್. ಸಿದ್ದರಾಮಯ್ಯನವ್ರ ತಂಟೆಗೆ ಬರಬೇಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಖಂಡಿತವಾಗಿಯೂ ಯಾರೇ ಮುಖ್ಯಮಂತ್ರಿ ಆದರೂ ಆ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ. ನಾವ್ಯಾರು ಆ ಸರ್ಕಾರಕ್ಕೆ ಬೆಂಬಲ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರೆಲ್ಲರೂ ವಿದೇಶ ಪ್ರವಾಸಕ್ಕೆ ಹೊರಟಿರೋದು. ಯಾವಾಗ ಸಿದ್ದು ಬಣದ MLAಗಳು ವಿದೇಶ ಪ್ರವಾಸ ಹೊರಟರೋ ಇತ್ತ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕರ್ನಾಟಕದಲ್ಲಿರುವಂತಹ ಸಿದ್ದು ವಿರೋಧಿ ಗುಂಪು ಶಾಕ್ ಆಗಿದೆ. ಏನಪ್ಪ ಇದು, ನಾವೇನೋ ಮಾಡೋಕ್ಕೋದ್ರೆ ಇಲ್ಲೇನೋ ಆಗ್ತಾ ಇದೆಯಲ್ಲ ಅಂತ ಅವರವರೇ ಚರ್ಚೆ ಮಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿರೋದು. ಈಗ ಅವ್ರಿಗೂ ಕೂಡ ಭಯ ಶುರುವಾಗುತ್ತೆ. ಆಯಿತು, ನಾವು ಬಲವಂತವಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೇ ಬಿಡ್ತೀವಿ, ಹೈಕಮಾಂಡ್ ನಮಗೆ ಸಪೋರ್ಟ್ ಮಾಡಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಬೇರೆ ಯಾರನ್ನಾರು ಮುಖ್ಯಮಂತ್ರಿ ಮಾಡೇ ಬಿಡ್ತೀವಿ ಅಂದ್ಕೊಳ್ಳೋಣ. ಆಗ ಖಂಡಿತ ಆ ಸರ್ಕಾರ ಹೆಚ್ಚು ದಿನ ಇರುತ್ತಾ? ಈಗಿರುವಂತಹ ಸನ್ನಿವೇಶದಲ್ಲಿ ನಾವು ಮುಂದುವರೆದ್ರೆ ಅಟ್ಲೀಸ್ಟ್ DK ಶಿವಕುಮಾರ್ ಅವರಿಗೆ DCM ಸ್ಥಾನ ಇದೆ, 2 ಪ್ರಬಲ ಖಾತೆ ಇದೆ, ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಮತ್ತು ಅವ್ರು ಕೇಳಿದ್ದೆಲ್ಲ ರೀತಿಯ ಸವಲತ್ತನ್ನು ಕೊಡ್ತಾ ಇದ್ದಾರೆ ಮತ್ತು ಅವರ ಪರಿಚಯಸ್ಥರಿಗೆಲ್ಲ ಒಳ್ಳೊಳ್ಳೆ ಪೋಸ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಕಳ್ಕೋಬೇಕಾಗತ್ತೆ. 1 ತಿಂಗಳ ಮುಖ್ಯಮಂತ್ರಿ ಸುಖಕ್ಕಾಗಿ ಉಳಿದಿರುವ 2 ವರ್ಷದ ಸುಖವನ್ನು ಹಾಳು ಮಾಡ್ಕೋಬೇಕಾಗತ್ತೆ. ಮತ್ತು ಈ ರೀತಿ ಆದರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ನೆಲ ಕೂಡ ಕಚ್ಚಿಬಿಡುತ್ತೆ. ಆಗ ನಾವೇನು ಮಾಡೋಕ್ಕಾಗಲ್ಲ, ತೆಪ್ಪಗಿದ್ರೇ ಸರಿ ಅಂತ ಯಾರು ಸಿದ್ದು ವಿರುದ್ಧ ಪಿತೂರಿ ಮಾಡ್ತಾಯಿದ್ದಾರೋ ಅವರೆಲ್ಲರೂ ಸೈಲೆಂಟ್ ಆಗಿಬಿಡಬೇಕು. ಅಂತಹ ಒಂದು ಮಾಸ್ಟರ್ ಪ್ಲ್ಯಾನನ್ನು ಈಗ ಸಿದ್ದು ಬಣದ MLAಗಳು ಮಾಡಿರೋದು. ಅದು ಮೇಲ್ನೋಟಕ್ಕೇನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾಮಾನ್ಯ ರಾಜಕೀಯ ಜ್ಞಾನ ಇರುವಂತಹ ಪ್ರತಿಯೊಬ್ಬ ಸಾಮಾನ್ಯ ಜನತೆಗೂ ಅರ್ಥ ಆಗ್ತಾಯಿದೆ. ಇವರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇರೋದು ಏನಕ್ಕೆ, ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗಾರು ಆಗ್ಬೋದು ಅಥವಾ ಕರ್ನಾಟಕದಲ್ಲಿರುವಂತಹ ಸಿದ್ದು ವಿರೋಧಿ ಗುಂಪಿಗೂ ಇವರು ಎಂತಹ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಾರ್ವಜನಿಕರು ಕೂಡ ಊಹೆ ಮಾಡ್ಕೋತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ಪ್ರಯತ್ನ ಮಾಡಲೇಬೇಡಿ. ಅವ್ರನ್ನ ಕೆಳಗಿಳಿಸಿದ್ರೆ ಖಂಡಿತ ಹೊಸ ಸರ್ಕಾರ 2 ತಿಂಗಳೂ ಇರಲ್ಲ ಅಧಿಕಾರದಲ್ಲಿ ಮತ್ತು ಮುಂದಿನ ಚುನಾವಣೆಯಲ್ಲಿ ಅಹಿಂದ ವರ್ಗ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಅತಿ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷ ಸೋಲುತ್ತೆ. ಸಿದ್ದರಾಮಯ್ಯನವರೇ ಮುಂದುವರಿಸಿದ್ರೆ ಖಂಡಿತವಾಗಿ 2028ಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅಹಿಂದ ವರ್ಗದ ಮತಗಳಂತೂ 70% ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಮತ್ತು ಎಲ್ಲ ಜಾತಿಯ ಮಹಿಳೆಯರು, ಬಡವರು ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಗೃಹಲಕ್ಷ್ಮಿ ಯೋಜನೆಯನ್ನು ಪಡಿತಾ ಇದ್ದಾರೆ, ಶಕ್ತಿ ಯೋಜನೆಯನ್ನು ಪಡಿತಾ ಇದ್ದಾರೆ, ಗೃಹ ಜ್ಯೋತಿ ಯೋಜನೆ ಎಲ್ಲವೂ ಕೂಡ ಜನಗಳ ಮನಸ್ಸಿನಲ್ಲಿದೆ. ನಿಯತ್ತಿರುವ ಜನ ಖಂಡಿತವಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಸಿದ್ದರಾಮಯ್ಯನವರ ಜನಪ್ರಿಯತೆ ಎಳ್ಳಷ್ಟು ಕುಗ್ಗಿಲ್ಲ. ಅವರು ಯಾವುದೇ ಜಿಲ್ಲೆಗೆ ಇವತ್ತಿಗೂ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು
ತೆಪ್ಪಗಿರಿ, ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬೇಡಿ, ಅವರನ್ನೇ ಮುಖ್ಯಮಂತ್ರಿಯಾಗಿ 5 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಬಿಟ್ಟುಬಿಡಿ, ಅವರಿಗೆ ಕಾಟ ಕೊಡಬೇಡಿ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಈಗ MLAಗಳು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿರೋದು. ಇವರೆಲ್ಲರೂ ಆಸ್ಟ್ರೇಲಿಯಾಗೆ ಹೋದ್ಮೇಲೆ ಅಲ್ಲಿಂದ ಯಾವ್ಯಾವ ದಾಳವನ್ನು ಉರುಳಿಸ್ತಾರೋ, ಇನ್ಯಾವ ರೀತಿಯ ಸಂದೇಶವನ್ನು ರವಾನಿಸ್ತಾರೋ, ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ನಾವು ಮತ್ತಷ್ಟು ಸ್ಟ್ರಾಂಗ್ ಆಗ್ತೀವಿ, ಮತ್ತಷ್ಟು MLAಗಳು ನಮ್ಮ ಜೊತೆ ಸೇರ್ಕೋತಾರೆ ಅನ್ನೋ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡೋ ಮೂಲಕ ಹಿಂದೂ ಬಣದ MLAಗಳು ಬಹುದೊಡ್ಡ ದಾಳವನ್ನೇ ಉರುಳಿಸ್ತಾ ಇದ್ದಾರೆ.